ಇನ್ನು ಇದೇ ವೇಳೆ ಕೇಂದ್ರ ಪರ ಪರಿಹಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ನಾವು ಕೇಂದ್ರಕ್ಕೆ ಕೇಳಿದ್ದು 18,172 ಕೋಟಿ ರೂಪಾಯಿ. ಕೇಂದ್ರ ಘೋಷಿಸಿದ ಪರಿಹಾರ ತುಂಬಾ ಕಮ್ಮಿ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದು ಏನು, ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಈಗ ನಾವು ವಿ ಆರ್ ಇನ್ ಫೆಡರಲ್. ಇಲ್ಲ, ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು, ಸುಪ್ರೀಂ ಕೋರ್ಟ್ನವರೆಲ್ಲ ಹೇಳಿರೋದು. ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದರು. ಅವರು ಟೈಮ್ ತಗೊಂಡಿದ್ರು. ಅಡ್ವೊಕೇಟ್ ಜನರಲ್ ಅಲ್ಲ, ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು. ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು, ಸುಪ್ರೀಂ ಕೋರ್ಟ್ ಹೇಳಿ ತೀರ್ಮಾನ ಮಾಡಿರೋದಲ್ಲ. ರಾಜ್ಯದ 223 ತಾಲೂಕಿನಲ್ಲಿ ಬರಗಾಲ ಇದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬೆಂಗಳೂರು ನಗರಕ್ಕೆ ಕೂಡ ಎಷ್ಟು ತೊಂದರೆಯಾಗಿದೆ ಅಂತ ಗೊತ್ತಿದೆ. 46 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ನಾಶ ಆಗಿದೆ, ರೈತರಿಗೆ ಬಹಳ ನಷ್ಟವಾಗಿದೆ ಎಂದು ಕಿಡಿಕಾರಿದ್ರು. ಒಟ್ಟು 223 ತಾಲೂಕನ್ನು ನಾವು ಈ ಸತಿ 4 ಪ್ರಕಾರ ನಾವು ಡಿಕ್ಲೇರ್ ಮಾಡಿದ್ದು. ಬಹಳ ರೈತರಿಗೆ ಒಂದು ದೊಡ್ಡ ಲಾಸ್ ಆಗಿದೆ. ನಮ್ಮ ಎಸ್ಟಿಮೇಟ್ ಪ್ರಕಾರ ನಾವು ಯಾವಾಗ ರೆಪ್ರೆಸೆಂಟೇಷನ್ ಕೊಟ್ಟು ಅಲ್ಲಿವರೆಗೂ ಸುಮಾರು 35,160 ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ ಹೇಳಿ. ಕೇಂದ್ರದಿಂದ ಕಡಿಮೆ ಅನುದಾನ ಆರೋಪದ ಹಿನ್ನೆಲೆ ಕೇಂದ್ರ ಗೈಡ್ಲೈನ್ಸ್ ಪ್ರಕಾರ ಪರಿಹಾರವನ್ನ ನೀಡಿದೆ. ಕಾಂಗ್ರೆಸ್ ಹೇಳಿದಂತೆ ನಡೆದುಕೊಂಡಿಲ್ಲ, ರಾಜ್ಯ ಸರ್ಕಾರ ಕೇಳಿದಷ್ಟು ಕೊಡಲು ಆಗುತ್ತಾ? ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ರು. ಇಲ್ಲಿ ಅವರು ಯಾವ ಸೆಕ್ಟರಿಂದ ಎಷ್ಟು ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿಯಿಂದ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು. ಇಲ್ಲಿ ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದರೆ ಇವರು ಕೇಳಿದಷ್ಟು ಕೊಡ್ತಾರ? ಕೇಳಿದಷ್ಟು ಕೊಡೋಕ್ಕೆ ಸಾಧ್ಯ ಇರತ್ತೆ. ಅಲ್ಲಿ 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ ರೀತಿ ರೆಕಮೆಂಡೇಷನ್ ಇರ್ತದೆ, ಅದ್ರಲ್ಲಿ ದುಡ್ಡೇನಿರುತ್ತೆ, ಅದ್ರ ಮೇಲೆ ಮಾಡಬೇಕಲ್ವಾ. ಈಗ ಇವರು ರಾಜ್ಯ ಸರ್ಕಾರದಿಂದ SDRF ದುಡ್ಡಾಗಿದೆ, ಎಷ್ಟು ಕೊಟ್ಟವ್ರೆ? ಜನಗಳಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ ಅಂದ್ರೆ ಕೊಟ್ಟವ್ರೆ ಎಲ್ಲರಿಗೂ. ನಾನಿವತ್ತು ಮಂಡ್ಯದಲ್ಲಿ ಚುನಾವಣೆಗೆ ಹೋಗಿದ್ದಾಗ ಹೇಳಿದೆ, ನೋಡಿದ್ರು ಜನಗಳೇ ಬಂದು ತೋರಿಸಿದ್ರು. 2,000 ನಿಮ್ಮ ಅಕೌಂಟಿಗೆ ಬಂದಿದೆ ಅಂದರು ಸರ್, 1 ರೂಪಾಯಿ ಬಂದಿಲ್ಲ ಅಂದರು. ಸರ್ಕಾರ ಇದು ಯಾವಾಗ 6 ತಿಂಗಳಿಂದ ಹೇಳಿದ್ದು 2,000 ರೂಪಾಯಿ ಆಗ್ತಾಯಿದ್ದೀವಿ ಅಂತೇಳಿ. ಹಳ್ಳಿಗಳಲ್ಲಿ ಹಲವಾರು ಕಡೆ ಇನ್ನೂ ನಮ್ಗೆ 2,000 ರೂಪಾಯಿ ದುಡ್ಡೇ ಬಂದಿಲ್ಲ ಅಂತೇಳಿ ನನ್ನ ಹತ್ರನೇ ಚಾರ್ಜ್ ಮಾಡ್ತಾಯಿದ್ರು. ಅದರಿಂದ ಇವರಿಗೆ ತೃಪ್ತಿಪಡಿಸೋದಕ್ಕೆ ಸರ್ಕಾರ ನಡೆಯಲ್ಲ. ಕೆಲವು ಗೈಡ್ಲೈನ್ಸ್ ಇರ್ತದೆ, ಆ ಗೈಡ್ಲೈನ್ಸ್ ಮೇಲೆ ಮಾಡ್ತಾರೆ. ಇಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಒಬ್ಬ ನಾಡದ್ರೋಹಿ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರೋ ಹಣ ಇನ್ನೂ ತಲುಪಿಲ್ಲ, ಆಗಲೇ ಬಿಜೆಪಿಯವರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದೇ ವೇಳೆ HDK ವಿರುದ್ಧ DKಶಿ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದು, ನೀನು ಒಬ್ಬ ನಾಡದ್ರೋಹಿ ಅಂತ ಹೇಳಿದ್ರು. ಕೇಂದ್ರದಿಂದ ಕೊಟ್ಟಿರುವ ಹಣವೇ ಸಾಕು ಅಂತ ಹೇಳಿದ್ದಾರೆ ಎಂಬುದನ್ನ ಯಾರೋ ಹೇಳಿದ್ರು. HD ಕುಮಾರಸ್ವಾಮಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ರು.